ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಪ್ರಧಾನಮಂತ್ರಿ ಜನ್ಧನ್ ಯೋಜನಾ. ಪ್ರಧಾನಮಂತ್ರಿ ಜನಧನ ಯೋಜನಾ. ಸೊ ಯಾಕೆ ಇವತ್ತು ಈ ಟಾಪಿಕ್ನ ಚೂಸ್ ಮಾಡ್ಕೊಂಡಿದೀವಿ ಅಂತಂದ್ರೆ, ಈಗ ಪ್ರಧಾನಮಂತ್ರಿ ಜನ್ಧನ್ ಯೋಜನೆಗೆ 11 ವರ್ಷಗಳಾಗಿದೆ. ಸೊ ಅದರದ್ದು ಮಿಷನ್ ಮತ್ತೆ ಆಬ್ಜೆಕ್ಟಿವ್ಸ್ ಏನು ನೋಡೋಣ, ಯಾಕೆ ಪ್ರಧಾನಮಂತ್ರಿ ಜನ್ಧನ್ ಯೋಜನಾ ನೀಡೆಡ್ ಇತ್ತು ಅನ್ನೋದನ್ನ ನೋಡೋಣ, ಮತ್ತೆ ಸೈಲೆಂಟ್ ಫೀಚರ್ಸ್ ಏನೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ 11 years ಬ್ಯಾಕ್ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಜನ್ಧನ್ ಯೋಜನೆನ ಲಾಂಚ್ ಮಾಡಿದ್ರು 28 August 2014. ಸೊ ಹಾಗಾಗಿ ಇದರಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಈ ವರ್ಷ ಬರೋ ಚಾನ್ಸಸ್ ಇರುತ್ತೆ. ಇದ್ರದ್ದು ಆಬ್ಜೆಕ್ಟಿವ್ ಏನಿತ್ತು ಅಂತಂದ್ರೆ, ಎಲ್ಲರಿಗೂ ಕೂಡ ಬ್ಯಾಂಕಿಂಗ್ ಫೆಸಿಲಿಟಿನ ಆಕ್ಸೆಸ್ ಮಾಡೋದು, ಮತ್ತೆ ಫಿನಾನ್ಷಿಯಲ್ ಲಿಟರಸಿ, ಆಮೇಲೆ ವುಮನ್ ಎಂಪವರ್ಮೆಂಟ್, ಮೇಜರ್ಲಿ ವುಮನ್ ಎಂಪವರ್ಮೆಂಟ್ ಕೂಡ ಒನ್ ಆಫ್ ದ ಆಬ್ಜೆಕ್ಟಿವ್ ಆಗಿತ್ತು. ಬಿಕಾಸ್ ಯಾಕಂದ್ರೆ ಇಂಡಿಯಾದಲ್ಲಿ ಯೂಶಲಿ ಮೆನ್ ಹತ್ರ ಬ್ಯಾಂಕ್ ಅಕೌಂಟ್ ಇರುತ್ತೆ, ವುಮನ್ದು ಬ್ಯಾಂಕಿಂಗ್ ಅಕೌಂಟ್ ಇರೋದಿಲ್ಲ. ಅವರು ಸೇವಿಂಗ್ಸ್ನ ಅವ್ರ ಮನೆಯಲ್ಲೇನೆ ಕದ್ದು ಮುಚ್ಚಿ ದುಡ್ಡಿಟ್ಕೊಂಡು ಸೇವಿಂಗ್ಸ್ ಮಾಡ್ತಾ ಇರ್ತಾರೆ. ಬಟ್ ಈ ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯಲ್ಲಿ ಏನಾಯ್ತಂದ್ರೆ, ಅವರಿಗೆ ಒಂದು ಸೇವ್ ಮಾಡಕ್ಕೆ ಅವ್ರದೇ ಆದಂತಹ ಒಂದು ಬ್ಯಾಂಕ್ ಅಕೌಂಟ್ ನ ಕ್ರಿಯೇಟ್ ಮಾಡಕ್ಕೆ ಹೆಲ್ಪ್ ಆಯ್ತು. ಅದಾದ್ಮೇಲೆ ಇದರಿಂದ ಆದಂತಹ ಇಂಪ್ಯಾಕ್ಟ್ ಏನು? ಫಿನಾನ್ಷಿಯಲ್ ಇನ್ಕ್ಲೂಷನ್. ಇದು ವರ್ಲ್ಡ್ ಲಾರ್ಜೆಸ್ಟ್ ಇನಿಷಿಯೇಟಿವ್ ಆಯಿತು. ಡಿಗ್ನಿಟಿ ಅಂಡ್ ಎಂಪವರ್ಮೆಂಟ್, ಅಪಾರ್ಚುನಿಟಿ ಫಾರ್ ದ ಪೂವರ್ ಟು ಸೇವ್ ದ ಮನಿ. ಎಷ್ಟು ಅಕೌಂಟ್ಸ್ ಅಲ್ಲಿ ಆಯಿತು ಅನ್ನೋದನ್ನ ಮುಂದಿನ ಸ್ಲೈಡ್ಸ್ ಅಲ್ಲಿ ನೋಡೋಣ. ಸೊ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಟೋಟಲ್ 6.9 lakh crores ಆಗಿದೆ. ಅಂದ್ರೆ ಈಗ ನಮ್ಮ ಹತ್ರ ನಮ್ದೇ ಆದಂತಹ ಅಕೌಂಟ್ ಇಲ್ಲದೆ ಇದ್ದಾಗ ಕೈಗೆ ಕ್ಯಾಶ್ ಕೊಡೋದಿತ್ತು. ಸೊ ಅಲ್ಲಿ ಲೀಕೇಜ್ ಆಗೋ ಪ್ರಾಬ್ಲಮ್ಸ್ ಇರ್ತಿತ್ತು. ಬಟ್ ನಮ್ದೇ ಅಕೌಂಟ್ ಬಂದಾಗ ಇಫ್ ಬೆನಿಫಿಷರಿ ನಾನಿದ್ರೆ ಅದು ನನ್ನ ಅಕೌಂಟಿಗೆ ಬಂದ್ ಬೀಳೋ ತರ ಆಯ್ತು. ಅದು MG ನರೇಗಾ ಆಗಿರಬಹುದು, ಅಥವಾ ಯಾವ್ದಾದ್ರು ಸ್ಟೂಡೆಂಟ್ದು ವೇತನ ಆಗಿರ್ಬೋದು, ಅಥವಾ ವಿಧವಾ ವೇತನ ಆಗಿರ್ಬೋದು, ಹೀಗೆ. ಆಮೇಲೆ ಈ ಜನ್ಧನ್ ಯೋಜನೆಯ ಕೆಳಗಡೆ ಇನ್ನೊಂದು ಜಾಮ್ ಟ್ರಿನಿಟಿ ಅಂತ ಬಂತು. ಜಾಮ್ ಟ್ರಿನಿಟಿ ಅಂದ್ರೆ ಜನ್ಧನ್, ಆಧಾರ್ ಮತ್ತೆ ಮೊಬೈಲ್, ಇವು ಮೂರನ್ನು ಕೂಡ ಒಟ್ಟಿಗೆ ಸೇರಿಸಿ ಬ್ಯಾಂಕ್ ಅಕೌಂಟ್ ಮಾಡೋದು. ಅಂದ್ರೆ ನಮ್ಮ ಅಕೌಂಟ್ಗೆ ನಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತೆ, ನಮ್ಮ ಆಧಾರ್ ಕಾರ್ಡ್ಗೆ ನಮ್ಮ ಬ್ಯಾಂಕ್ ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತೆ. ಮತ್ತೆ ಇಲ್ಲಿ UPI ಟ್ರಾನ್ಸಾಕ್ಷನ್ಸ್, ಯಾಕೆಂದ್ರೆ ಮುಂಚೆ ನಾವು ಕಂಪ್ಲೀಟ್ ಆಗಿ ಆಫ್ಲೈನ್ ಅಂದ್ರೆ ಕ್ಯಾಶ್ ಟ್ರಾನ್ಸಾಕ್ಷನ್ಗೆ ಸೀಮಿತವಾಗಿದ್ವಿ. ಬಟ್ ಇವಾಗ ಗೂಗಲ್ ಪೇ ಬಂತು, ಫೋನ್ ಪೇ ಬಂತು. ಇದು ಆಲ್ಮೋಸ್ಟ್ 535 crores ಇತ್ತು 2018-19 ಅಲ್ಲಿ. ಬಟ್ ಇವಾಗ 18,587 crore UPI ಟ್ರಾನ್ಸಾಕ್ಷನ್ ಆಗಿದೆ. ನೋಡಿ ಎಷ್ಟರ ಮಟ್ಟಿಗೆ ಸ್ವೀಪ್ ಔಟ್ ಆಗಿ ಜನ ಡಿಜಿಟಲ್ಗೆ ಅಡಾಪ್ಟ್ ಆಗಿದ್ದಾರೆ ಅಂತ. ಕ್ಯಾಶ್ ಏನಾಗುತ್ತೆ ಅಂದ್ರೆ, ಇವಾಗ 11 ರೂಪಾಯಿ ನಾವು ಎಲ್ಲೋ ಒಂದ್ ಕಡೆ ಕೊಡ್ಬೇಕಾಗಿರುತ್ತೆ. ಸೊ ನಮ್ಮ ಹತ್ರ 20 ರೂಪಾಯಿ ಇರುತ್ತೆ, ಅಂಗಡಿಯವ್ರ ಹತ್ರ 9 ರೂಪಾಯಿ ಚೇಂಜ್ ಇರೋದಿಲ್ಲ. ಸೊ ನಾವಿವಾಗ 10 ರೂಪಾಯಿ ಕೊಟ್ರೆ ಅವರಿಗೆ 1 ರೂಪಾಯಿ ಲಾಸ್. ನಾವಿವಾಗ 20 rupees ಕೊಟ್ಟು ಅವ್ರು ನಮ್ಗೆ 5 ರೂಪಾಯಿ ಏನಾದ್ರು ಚೇಂಜ್ ಕೊಟ್ರೆ ನಮ್ಗೆ 4 ರೂಪಾಯಿ ಲಾಸ್. ಅದೇ ನಾವು UPI ಯೂಸ್ ಮಾಡಿದ್ರೆ ಎಕ್ಸಾಕ್ಟ್ 11 rupees ನ ಟ್ರಾನ್ಸಾಕ್ಷನ್ ಮಾಡ್ಬೋದು. ಇದು ಒಂದ್ ರೀತಿಯ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಅಚೀವ್ಮೆಂಟ್ ನೋಡಿ, ಈಗ ಎಷ್ಟು ಅಕೌಂಟ್ಸ್ ಓಪನ್ ಅಂದ್ರೆ ಮನಿ ಇದೆ ಅಂತ, ಎಷ್ಟು ಅಕೌಂಟ್ ಓಪನ್ ಆಯ್ತು ಅಂತ. ನಮ್ಗೆ ಮಾರ್ಚ್ 2014 ಅಲ್ಲಿ ನಮ್ಮ ಹತ್ರ ಇದ್ದಿದ್ದ ಅಕೌಂಟ್ 14 crores. ಬಟ್ ಈಗ 56 crores ಅಕೌಂಟ್ ಇದೆ, ಜನ್ಧನ್ ಅಕೌಂಟ್. ಸೊ ಅಂದ್ರೆ ಆಲ್ಮೋಸ್ಟ್ ಇಂಟು 4 times ಅಚೀವ್ಮೆಂಟ್ ಆಗಿದೆ. 4 times. ಆಲ್ಮೋಸ್ಟ್ 50% ಆಫ್ ದ ಇಂಡಿಯನ್ಸ್ ಹ್ಯಾವ್ ದಿಸ್ ಜನ್ಧನ್ ಅಕೌಂಟ್ಸ್ ಅಂತಾನೆ ಹೇಳ್ಬಹುದು. ನೆಕ್ಸ್ಟ್ ಡೆಪಾಸಿಟ್ ಎಷ್ಟಿತ್ತು? ಮಾರ್ಚ್ 15 ಅಲ್ಲಿ 15,000 ಕೋಟಿ ಇತ್ತು. 15,000 ಕೋಟಿ ಡೆಪಾಸಿಟ್ ಇತ್ತು. ಇವಾಗ ಎಷ್ಟಾಗಿದೆ? 2,67,000 ಕೋಟಿ ಅರೌಂಡ್. ಅಂದ್ರೆ ಹತ್ತತ್ರ 12 times ಗ್ರೋತ್ ಡೆಪಾಸಿಟ್ ಅಲ್ಲಿ. 12 times ಗ್ರೋತ್ ಅಂದ್ರೆ ಇಂಡಿಯಾದ ಎಕಾನಮಿ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ನೋಡಿ ಅಲ್ವಾ? ಸೊ ಒಂದೊಂದು ಸ್ಮಾಲ್ ಸ್ಟೆಪ್ಸ್ ಗವರ್ಮೆಂಟ್ಸ್ ತಗೊಳ್ಳೋದು, ಅದು ನಮ್ಮ ಜನರಿಗೆ ಮತ್ತೆ ಇಂಡಿಯನ್ ಎಕಾನಮಿ ಮೇಲೆ, ಇಂಡಿಯಾದು ಪಾಪ್ಯುಲೇಷನ್ ಮೇಲೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದಕ್ಕೆ ನಮ್ಗೆ ಈ ಜನ್ಧನ್ ಆಯೋಗನೇ ಸಾಕ್ಷಿ. ಸೊ ನೆಕ್ಸ್ಟ್ ಆನ್ ಆವರೇಜ್ ಒಂದೊಂದು ಅಕೌಂಟ್ ಅಲ್ಲಿ ಎಷ್ಟಿರುತ್ತಿತ್ತು ಅಂದ್ರೆ, 2015 ಅಲ್ಲಿ ಅರೌಂಡ್ 1,000 ರೂಪಾಯಿ ಇತ್ತು. ಈಗ ಅರೌಂಡ್ 4,700 ರೂಪಾಯಿ ದುಡ್ಡಿದೆ ಆನ್ ಆವರೇಜ್ ಇದು ಡೆಪಾಸಿಟ್.
ಸೊ ಇದು ಅಂದ್ರೆ ಎಲ್ಲರ ಅಕೌಂಟ್ ಅಲ್ಲೂ ಅಷ್ಟೇ ಇದೆ ಅಂತ ಹೇಳಕ್ಕಾಗಲ್ಲ. ಕೆಲವ್ರ ಅಕೌಂಟ್ ಅಲ್ಲಿ ಕಮ್ಮಿ ಇರ್ಬೋದು, ಕೆಲವ್ರ ಅಕೌಂಟ್ ಅಲ್ಲಿ ಜಾಸ್ತಿ ಇರ್ಬೋದು. ಬಟ್ ಆನ್ ಅನ್ ಆವರೇಜ್ ಒಂದು ಅಕೌಂಟ್ ಅಲ್ಲಿ ನಮ್ಗೆ ಇಷ್ಟು. ಇದನ್ನ ನೀವು ಎಲ್ಲಿ ಯೂಸ್ ಮಾಡ್ಕೊಬಹುದು ಅಂತಂದ್ರೆ, ಈಗ ಇಫ್ ಇನ್ ಕೇಸ್ ಏನಾದ್ರು ಆನ್ಸರ್ ರೈಟಿಂಗ್ ಮಾಡುವಾಗ ಅವರು ಜನಧನ್ ಆರೋಗ್ಯದ ಅಚೀವ್ಮೆಂಟ್ ಏನಂತ ಕೇಳಿದ್ರೆ ಈ ಪಾಯಿಂಟ್ಸ್ ನ ಹಾಕ್ಬೋದು. ಯೂಶುವಲಿ ಆಬ್ಜೆಕ್ಟಿವ್ಸ್ ಅಲ್ಲಿ ಇನ್ಕ್ರೀಸ್ಡ್ ಅಂತ ಅಥವಾ ಡಿಕ್ರೀಸ್ಡ್ ಆ ತರ ಕೇಳ್ತಾರೆ, ಸ್ಪೆಸಿಫಿಕ್ ನಂಬರ್ ಕೇಳೋದಿಲ್ಲ. ಬಟ್ ಇಫ್ ಯು ನೋ ದ ಸ್ಪೆಸಿಫಿಕ್ ನಂಬರ್ ಎಸ್ ಅಲ್ಲಿ ಯೂಸ್ ಮಾಡಬಹುದು. ಇನ್ಕ್ಲೂಷನ್ ಗ್ರೋತ್ ಅಂತ ಕೇಳಿದಾಗ ಎಸ್ ಈ ತರ ಟಾಪಿಕ್ಸ್ ನೆಲ್ಲ ನೀವು ಯೂಸ್ ಮಾಡ್ಕೊಬಹುದು. ನೆಕ್ಸ್ಟ್ ಕೀ ಅಚೀವ್ಮೆಂಟ್ ಏನೇನಿದೆ ಅಂತ ಅಂದ್ರೆ, ಜನಧನ್ ಸೆ ಜನ್ ವಿಕಾಸ್ ಅಂದ್ರೆ ಈ ಜರ್ನಿ ಇನ್ಕ್ಲೂಸಿವ್ ಪ್ರೋಗ್ರೆಸ್. ಒಟ್ಟು 56 crore ಜನಧನ್ ಅಕೌಂಟ್ಸ್ ಆಯ್ತು, ಮತ್ತೆ 2.68 lakh crores ಅಕೌಂಟ್ ಅಲ್ಲಿ ದುಡ್ಡು ಬಂತು, ಮತ್ತೆ 38 crore ರೂಪೇ ಕಾರ್ಡ್ ನ ಕೊಟ್ಟಿದ್ದಾರೆ ಫ್ರೀ ಆಫ್ ಕಾಸ್ಟ್. 38 crore ರೂಪೇ ಕಾರ್ಡ್, ದಿಸ್ ಇಸ್ ನಾಟ್ ಅ ಸ್ಮಾಲ್ ಥಿಂಗ್. 38.8 crore ರೂಪೇ ಕಾರ್ಡ್ ಕೊಟ್ಟಿದ್ದಾರೆ ಅಂದ್ರೆ ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್. ಮತ್ತೆ 56% ಆಫ್ ದ ಅಕೌಂಟ್ಸ್ ಹೋಲ್ಡರ್ಸ್ ಆರ್ ವುಮನ್. ನಾನು ಬಿಗಿನಿಂಗ್ ಅಲ್ಲೇ ಹೇಳಿದೆ ವುಮನ್ನಿಗೆ ಇದು ತುಂಬಾ ಹೆಲ್ಪ್ ಆಯ್ತು ಅಂತ. ಸೊ ಯು ಶುಡ್ ರಿಮೆಂಬರ್ ದಿಸ್, 56% ಆಫ್ ದ ಅಕೌಂಟ್ ಹೋಲ್ಡರ್ ವುಮನ್ ಅನ್ನೋದನ್ನ ನೀವು ನೆನ್ಪಿಟ್ಕೊಳ್ಳೇಬೇಕು. ಅಂಡ್ ನೆಕ್ಸ್ಟ್ 67% ಆಫ್ ದ ಜನಧನ್ ಅಕೌಂಟ್ ಇನ್ ರೂರಲ್ ಅಲ್ಲಿ ಓಪನ್ ಆಗಿರೋದು, ಇದು ಕೂಡ ವೆರಿ ಇಂಪಾರ್ಟೆಂಟ್. ಎರಡು ಡೇಟಾ ಇಲ್ಲಿ ನೆನ್ಪಿಟ್ಕೊಬೇಕು ನೀವು. 56% ವುಮನ್ ಹೋಲ್ಡರ್, ಮತ್ತೆ 67% ರೂರಲ್ ಅಥವಾ ಸೆಮಿ ಅರ್ಬನ್, ರೂರಲ್ ಅಂಡ್ ಸೆಮಿ ಅರ್ಬನ್ ಏರಿಯಾದಲ್ಲಿರೋರದು ಅಕೌಂಟ್ ಇದು. ಸೊ ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ಫಿನಾನ್ಷಿಯಲ್ ಇನ್ಕ್ಲೂಷನ್. ಸೊ PM ಜನಧನ್ ಯೋಜನಾ ವರ್ಲ್ಡ್ ಲಾರ್ಜೆಸ್ಟ್ ಫಿನಾನ್ಷಿಯಲ್ ಇನ್ಕ್ಲೂಷನ್ ಪ್ರೋಗ್ರಾಮ್. ನಮ್ಗೆ ಇದು ಗೊತ್ತಿರಬೇಕು, ಯಾಕಂತಂದ್ರೆ ಎಷ್ಟು ಜನರಲ್ಲಿ ಅಕೌಂಟ್ ಇರೋದು ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್. ನೆಕ್ಸ್ಟ್ ನಾವು ನೋಡಿದ್ವಿ ಸೆಮಿ ಅರ್ಬನ್ ಮತ್ತೆ ರೂರಲ್ ಅಲ್ಲಿ ಟೋಟಲ್ 67% ಇದೆ ಅಂತ. ಮತ್ತೆ ರೂಪೇ ಕಾರ್ಡ್ ಇದು ಹೇಗೆ ಅಂತಂದ್ರೆ, ಅವರು ನಮ್ಗೆ ಫ್ರೀ ಆಫ್ ಕಾಸ್ಟ್ ಎಷ್ಟು ಡೆಪಾಸಿಟ್ ಬೇಕಿದ್ರು ಮಾಡ್ಬೋದು, ಮತ್ತೆ 4 ಸಲ ನಾವು ಮನಿನ ವಿಡ್ರಾ ಮಾಡ್ಕೊಬಹುದು ಫ್ರೀ ಆಫ್ ಕಾಸ್ಟ್. ಅದ್ರ ಜೊತೆಗೆ ಆ ರೂಪೇ ಕಾರ್ಡ್ ಅಲ್ಲಿ ಏನಿರುತ್ತೆ ಅಂದ್ರೆ 2 lakh ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಕವರ್ ಆಗುತ್ತೆ. ಇಫ್ ಡೆತ್ ಏನಾದ್ರೂ ಆದ್ರೆ ಆ 2 lakh rupees ನಮಗ್ ಸಿಗುತ್ತೆ. ಸೊ ದಿಸ್ ಯು ಶುಡ್ ರಿಮೆಂಬರ್. ಇಲ್ಲಿ ಹೇಳಿದ್ನಲ್ಲ ಫೀಚರ್ಸ್ ಏನೇನಿದೆ ಅಂತ. ಇದು ಸೇವಿಂಗ್ಸ್ ಬ್ಯಾಂಕ್ದು ಡೆಪಾಸಿಟ್, ಫ್ರೀ ರೂಪೇ ಕಾರ್ಡ್ ಕೊಡ್ತಾರೆ, ಫ್ರೀ ರೂಪೇ ಕಾರ್ಡ್ ವಿತ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಕವರ್ 2 lakh. ಆಮೇಲೆ ನೋ ಡೆಪಾಸಿಟ್ ಲಿಮಿಟ್, ಅಂದ್ರೆ ಎಷ್ಟು ಬೇಕಿರೋ ಡೆಪಾಸಿಟ್ ಮಾಡಬಹುದು. ಮತ್ತೆ 4 ಫ್ರೀ ಮಂತ್ಲಿ ವಿಡ್ರಾವಲ್. ಈಗ HDFC ಬ್ಯಾಂಕ್ ಅವರು 10 ವಿಡ್ರಾವಲ್ ಕೊಡ್ತಾರೆ, ಹಂಗೆ ಇವರು 4 ಫ್ರೀ ಕೊಟ್ಟಿದ್ದಾರೆ. ಮತ್ತೆ ಓವರ್ ಡ್ರಾಫ್ಟ್ ಫೆಸಿಲಿಟಿ ಫಾರ್ ಆಕ್ಟಿವ್ ಅಕೌಂಟ್ಸ್, ಕ್ಯಾಶ್ ಡೆಪಾಸಿಟ್, ಚೆಕ್ ಕಲೆಕ್ಷನ್, ಎಲೆಕ್ಟ್ರಾನಿಕ್ ಟ್ರಾನ್ಸ್ಫರ್, ಇದೆಲ್ಲ ನಾರ್ಮಲ್. ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿ ಅಥವಾ ಗವರ್ಮೆಂಟ್ ಬ್ಯಾಂಕ್ಸ್ ಅಲ್ಲಿ ಏನ್ ಕೊಡುತ್ತೆ SB HDFC, ಅದೇ ತರ ಈ ಜನಧನ್ ಅಕೌಂಟ್ಗೂ ಕೂಡ ಅದೆಲ್ಲ ಫೀಚರ್ಸ್ ಇರುತ್ತೆ. ಸೊ ಇದರಲ್ಲಿ ನಾವು ಒಂದು ತಿಳ್ಕೊಬೇಕು, ಮನಸ್ಸಿದ್ದರೆ ಮಾರ್ಗ. ಸೊ ಬಿಗಿನಿಂಗ್ ಅಲ್ಲಿ ವಿ ಥಾಟ್ ದಟ್ ಎಲ್ರಿಗೂ ಹೇಗಪ್ಪ ಕೊಡೋದು, ಇಷ್ಟು ಜನಕ್ಕೆಲ್ಲ ಅಕೌಂಟ್ ಕೊಡಕ್ಕಾಗತ್ತಾ ಅಂತ. ಬಟ್ ವೆನ್ ಯು ಡಿಸೈಡೆಡ್ ಟು ಗಿವ್, ಯು ಕ್ಯಾನ್ ಗಿವ್ ಇಟ್. ಸೊ ದಟ್ ಈಸ್ ದ ಅಚೀವ್ಮೆಂಟ್ ಅಂಡರ್ ದಿಸ್ ಪ್ರಧಾನ ಮಂತ್ರಿ ಜನಧನ್ ಯೋಜನಾ ಅಲ್ಲಿ. ಸೊ stay tuned for the next program or next video. Subscribe to our channel. Thank you one and all. That's all for the day.